ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹಸಿ ಬಟಾಣಿ ಕಾಲಿಫ್ಲವರಿಂದ ಒಂದು ಗ್ರೇವಿ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, 2 ಟೊಮೆಟೊ, ಆಪಲ್ ಟೊಮೆಟೊ, 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಪಲಾವ್ ಎಲೆ ಎಲ್ಲ ಇದೆ. ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ನಾನು ಹೇಳ್ತೀನಿ ಆಮೇಲೆ ಏನೇನು ಅಂತ. ಇದು ನೋಡಿ, ಜೀರಿಗೆ, ಜೀರಾ ಪೌಡರು, ಧನಿಯಾ ಪೌಡರ್, ಅರಿಶಿನ, ಚೂರು ಅಷ್ಟು ಖಾರದ ಪುಡಿ, ಗರಂ ಮಸಾಲ ಬೇಕಾಗುತ್ತೆ. ಈಗ ಬನ್ನಿ ಮಾಡೋದು ನೋಡೋಣ. ಇದು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಇದು ಹಸಿ ಬಟಾಣಿ ಒಂದು ಅರ್ಧ ಕಪ್ ಇದೆ. ಈ ಕಾಲಿಫ್ಲವರ್ ಒಂದು ಫುಲ್ಲು ಇದೆ, ನಾನು ತೊಳೆದಿಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಿತ್ತು, ಚೆನ್ನಾಗಿ ಎರಡನ್ನೂ ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಫ್ರೈ ಮಾಡೋದ್ರಿಂದ ಕ್ರಂಚಿಯಾಗಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 10 ನಿಮಿಷ ಕೈ ಬಿಡದಂಗೆ. ಈ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಂಚಿಯಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದೊಂದು 5 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಶುಂಠಿ ಬೆಳ್ಳುಳ್ಳಿ ಈ ಗ್ರೇವಿ ಮಾಡೋಕ್ಕೆ, 2 ಈರುಳ್ಳಿ. ಈ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೀವು. 2 ಆಪಲ್ ಟೊಮೆಟೊ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳೋಣ ಜೊತೆ ರುಬ್ಬಕ್ಕೆ. ಒಂದು ಚಕ್ಕೆ ಪೀಸು, ಒಂದು 4 ಲವಂಗ, ಒಂದು ಚಕ್ಕೆ ಪೀಸ್ ಹಾಕ್ಕೊತಾ ಇದ್ದೀನಿ ನೋಡಿ. 4 ಲವಂಗ, ಒಂದು ಚೂರು ಕಾಳು ಮೆಣಸು, 4ರಿಂದ 5 ಸಾಕಾಗುತ್ತೆ. ಇದಿಷ್ಟು ಪೇನ್ ಪೇಸ್ಟಾಗಿ ಇದನ್ನು ರುಬ್ಕೊಂಬರೋಣ. ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಗ್ರೇವಿ ತುಂಬ ನೋಡಿ, ಇದಾಯ್ತಿದ್ದು ಫ್ರೈ. ಒಂದು ಬೇರೆ ತಪ್ಪಲಾಗ ಹೆಚ್ಚಿಟ್ಕೊಂಡೆ, ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮತ್ತೆ ಆ ರುಬ್ಬಿರೋ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಜೀರಿಗೆ ಹಾಕ್ಕೊಂಡೆ ಮೊದಲಿಗೆ ನೋಡಿ. ಪಲಾವ್ ಎಲೆ, ಸೋಂಪು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಈರುಳ್ಳಿ, ಸೋಂಪು, ಗರಂ ಮಸಾಲೆ, ಏಲಕ್ಕಿ, ಒಂದು ಒಣಗಿರೋ ಮೆಣಸಿನ್ಕಾಯಿ, ಸೋಂಪು, ಚೂರು ಗರಂ ಮಸಾಲ ಅಂದರೆ ಎಲ್ಲ ಪಲಾವ್ಗೆ ಹಾಕೋ ಐಟಮ್ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಜೀರಾ ಪೌಡ್ರು, ಚೂರು ಅಚ್ಚ ಖಾರದ ಪುಡಿ, ಯಾಕಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನನ್ನ ಖಾರಕ್ಕೆ. ಇದೆಲ್ಲ ಫ್ರೈ ಆಗಲಿ ಒಂದು 2 ನಿಮಿಷ. ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಟು ಇಟ್ಕೊಂಡಿದ್ದೀವೋ ಆ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಹೋಗಬೇಕು, ಇದು ಚೆನ್ನಾಗಿ ಹೋಗಿ. ಈಗ ಅದೇ ಇದಕ್ಕೆ ಚಪಾತಿ ಮಾಡ್ಕೊಳ್ಳೋಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ನಾನು ನೋಡಿ. ಫ್ರೈ ಮಾಡ್ಕೊಂಡಿರೋದು ಇದಕ್ಕೆ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡಬೇಕು. ಇದೊಂದು 10 ನಿಮಿಷ ಕುಕ್ ಆಗಬೇಕು. 10ನಿಂದ 12 ನಿಮಿಷ ಕುಕ್ ಆದರೆ ಗ್ರೇವಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಚೂರು ಗರಂ ಮಸಾಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪೂರಿಗೆ, ಚಪಾತಿಗೆ, ದೋಸೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ನಾನೀಗ ಪರೋಟ ಮಾಡ್ಕೊತಾ ಇದ್ದೀನಿ. ಆ ಗ್ರೇವಿ ಜೊತೆ ಪರೋಟ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಈ ಥರ ಉಬ್ಬಿರೋ ಪರೋಟ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ. ದೊಡ್ಡವರಿಂದ ಚಿಕ್ಕವರಿಗೂ ತುಂಬ ಇಷ್ಟ ಆಗುತ್ತಿತ್ತು ಈ ರೆಸಿಪಿ ಮಾತ್ರ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಲಾಸ್ಟಿಗೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಬಿಟ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.